ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಸ್ನೇಹಿತರೆ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ವೆಜಿಟೇಬಲ್ ಬಿರಿಯಾನಿ ಮಾಡುವುದು ಹೇಗಂತ ಶೇರ್ ಮಾಡ್ಕೋತಿದ್ದೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಯಾರೆಲ್ಲ ವೆಜಿಟೇರಿಯನ್ ಇದ್ದಾರೆ, ಈ ಒಂದು ರೈಸ್ ತುಂಬಾ ಟೇಸ್ಟಿಯಾಗಿರುತ್ತೆ. ಅವರು ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡಿಕೊಂಡು ತಿನ್ಬೋದು. ಸೊ ಹಾಗಾದರೆ ತಡ ಮಾಡೋದು ಬೇಡ, ವೆಜಿಟೇಬಲ್ ಬಿರಿಯಾನಿ ಮಾಡುವ ವಿಧಾನ ಹೇಗಂತೆ ನೋಡೋಣ ಬನ್ನಿ. ಫಸ್ಟ್ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ನಾವು ಪಾತ್ರೆ ಅಥವಾ ಕುಕ್ಕರ್ ತೊಗೋಬೇಕಾಗತ್ತೆ. ಇಲ್ಲಿ ನಾನು ಕುಕ್ಕರ್ನ ತೊಗೊಂಡಿದ್ದೀನಿ. ಅದರಲ್ಲಿ ನಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಕೆಲವು ಜನ ಎಣ್ಣೆ ಜಾಸ್ತಿ ತಿಂತಾರೆ, ಕೆಲವು ಜನ ಎಣ್ಣೆ ಕಡಿಮೆ ತಿಂತಾರೆ. ಸೊ ನಾನು ಮೀಡಿಯಮಲ್ಲಿ ಇಲ್ಲಿ ಎಣ್ಣೆನ ಒಳ್ಳೆಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೋಬೋದು. ಎಣ್ಣೆ ಕಾದಾದ ನಂತರ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಪೌಡರ್ ಹಾಕೋಬೇಕಾಗತ್ತೆ ಮತ್ತು ಚಕ್ಕೆ, ಹೂವು, ಲವಂಗ ಮತ್ತು ಏಲಕ್ಕಿನ ಹಾಕೋಬೇಕಾಗತ್ತೆ. ಇದು ಚೆನ್ನಾಗಿ ಬೆನಿಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಬೆಂದಾದ ನಂತರ ನಾವು ಕರಿಬೇವನ್ನ ಹಾಕೋಬೇಕಾಗತ್ತೆ. ಕರಿಬೇವು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಟೇಸ್ಟಿ ಅನ್ನೋದಕ್ಕಿಂತ ಇದು ತುಂಬ ಹೆಲ್ದಿಯಾಗಿರ್ತಕ್ಕಂಥ ಒಂದು ಥಿಂಗ್ಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಕರಿಬೇವು ಯಾವಾಗಲೂ ಹಾಕ್ಕೋಬೇಕಾಗತ್ತೆ. ಕರಿಬೇವು ಆದ ನಂತರ ನಾನು ಬಟಾಣಿ ಮತ್ತು 2ರಿಂದ 3 ಉಳ್ಳಾಗಡ್ಡೆನ ಉದ್ದಕ್ಕೆ ಹೆಚ್ಚಾಕೊಂಡ್ಬಿಟ್ಟು ಇದು ಕೂಡ ಇದರಲ್ಲಿ ಹಾಕೋತಾ ಇದ್ದೀನಿ. ಸೊ ಇವಾಗ ಇದು ಚೆನ್ನಾಗಿ ಬೆನಿಬೇಕು. ಅಂದರೆ ಉಳ್ಳಾಗಡ್ಡೆ ಏನಿದೆ ಅಲ್ವಾ, ಸೊ ಅದು ಚೆನ್ನಾಗಿ ಸ್ವಲ್ಪ ಕೆಂಪಿಗೆ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಅದಾದ ನಂತರ ನಾವು ಕ್ಯಾಪ್ಸಿಕಮ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಅಷ್ಟೇ ಅಲ್ಲ, ನೀವು ಫ್ಲವರ್ ಕೂಡ ಹಾಕ್ಬೋದು, ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು. ಸೊ ಇಲ್ಲಿ ನಾನು ಫ್ಲವರ್ನ ಯೂಸ್ ಮಾಡ್ತಿಲ್ಲ, ಕ್ಯಾಪ್ಸಿಕಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ಇದು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಲಾಸ್ಟ್ಗೆ ನಾವು ಟೊಮ್ಯಾಟೊ ಕೂಡ ಉದ್ದಕ್ಕೆ ಇಲ್ಲ ಚಿಕ್ಕದಾಗಿ ಹೆಚ್ಚಾಕೊಂಡ್ಬಿಟ್ಟು ಹಾಕಬೇಕಾಗತ್ತೆ. ಟೊಮ್ಯಾಟೊ ಯಾಕೆ ಲಾಸ್ಟಿಗೆ ಹಾಕಬೇಕು ಅಂತಂದರೆ, ಸೊ ಟೊಮ್ಯಾಟೊ ಬೇಗ ಬೆಂದ್ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಟೊಮ್ಯಾಟೊ ಹಾಕಿದರೆ ಸ್ವಲ್ಪ ರುಚಿ ಕೂಡ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಇವಾಗ ನಾನು ಗಜ್ಜರಿ ಕೂಡ ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಸೊ ಅದು ಕೂಡ ಸ್ವಲ್ಪ ಸಪ್ರೇಟಾಗಿ ತೆಗೆದುಬಿಟ್ಟು ಇದರಲ್ಲಿ ಹಾಕ್ತಾ ಇದ್ದೀನಿ. ಮತ್ತು ಆಲೂಗಡ್ಡೆ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಅದ್ರ ಮೇಲಿರ್ತಕ್ಕಂಥ ಸಿಪ್ಪೆ ತೆಗೆದು ನಮಗೆ ಯಾವ ಹದದಲ್ಲಿ ಬೇಕು, ಅಂದರೆ ಯಾವ ಸೈಜಲ್ಲಿ ಬೇಕೋ ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಇದರಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಲಿ. ಚೆನ್ನಾಗಿ ಎಲ್ಲ ತರಕಾರಿಗೂ ಎಣ್ಣೆ ಚೆನ್ನಾಗಿ ಹತ್ಕೋಬೇಕು. ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಬೇಕಾಗುತ್ತೆ. ಸ್ವಲ್ಪ ಹೊತ್ತು ಬೇಯಿಸಿದ ನಂತರ ನಾವು 1 ಚಿಟಿಕೆ ಅಂದರೆ 1 ಸ್ಪೂನಷ್ಟು ಅರಿಶಿನ ಹಾಕೋಬೇಕಾಗತ್ತೆ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾವು ಹಾಕೋಬೇಕಾಗುತ್ತೆ. ಕೆಲವು ಜನ ಉಪ್ಪು ಜಾಸ್ತಿ ತಿಂತಾರೆ, ಕೆಲವು ಜನ ಉಪ್ಪು ಕಡಿಮೆ ತಿಂತಾರೆ. ಸೊ ಉಪ್ಪು ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಸ್ವಲ್ಪ ಉಪ್ಪು ಕಡಿಮೆನೇ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಖಾರ ಕೂಡ ತೊಗೊಂಡಿದ್ದೀನಿ. ಕೆಲವು ಜನ ಖಾರನೂ ಜಾಸ್ತಿ ತಿಂತಿರ್ತಾರೆ, ಕೆಲವು ಜನ ಖಾರ ಕಡಿಮೆ ತಿಂತಿರ್ತಾರೆ. ಸೊ ಇಲ್ಲಿ ನಾವು ಖಾರ ತುಂಬ ಕಡಿಮೆ ತಿನ್ನೋದು. ಸೊ ಹಾಗಾಗಿ ಖಾರ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ನೀವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಖಾರ ಅಂತೂ ತುಂಬಾ ತಿಂತಿರ್ತಾರೆ. ಸೊ ಅವ್ರು ಕೂಡ ಸ್ವಲ್ಪ ಜಾಸ್ತಿ ಹಾಕೋಬೋದು. ಸೊ ಈಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಬೇಯಿಸೋಕ್ಕೆ ಬಿಡೋಣ. ಓಕೆನಾ? ನೋಡಿ ಇವಾಗ ಚೆನ್ನಾಗಿ ಬೇಯ್ದಿದೆ. ಅಂದರೆ ಒಂಥರ ಸ್ಮೆಲ್, ಘಮ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ. ಸೊ ಇದರಲ್ಲಿ ನಾನು ಯಾವುದೇ ರೀತಿಯ ಬಿರಿಯಾನಿ ಮಸಾಲ ಆಗಿರ್ಬೋದು, ಗರಂ ಮಸಾಲ ಆಗಿರ್ಬೋದು, ಇದೆಲ್ಲ ಹಾಕಿಲ್ಲ. ಯಾಕಂದರೆ ನಮ್ಮ ಮನೇಲಿ ಈ ಥರ ಎಲ್ಲ ಮಸಾಲ ತಿನ್ನೋದಿಲ್ಲ. ಸೊ ಹಾಗಾಗಿ ಓನ್ಲಿ ಲವಂಗ, ಚಕ್ಕೆ, ಏಲಕ್ಕಿ ಈ ಥರ ಎಲ್ಲ ಹಾಕಿದ್ದೀನಿ. ಈವನ್ ರೈಸ್ ಕೂಡ ಬಿಫೋರ್ ರೈಸ್ ಮಾಡೋದಕ್ಕಿಂತ ಮುಂಚೆನೂ ಸೇಮ್ ಇದೇ ಥರ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ತುಪ್ಪದಲ್ಲಿ ಏನಪ್ಪ ಅಂದರೆ ಲವಂಗ, ಏಲಕ್ಕಿ, ಚಕ್ಕೆ ಮತ್ತು ಎಲೆ, ಅದೇ ಬಿರಿಯಾನಿ ಎಲೆ ಇರುತ್ತಲ್ವ, ಎಲೆ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಕುದಿಸ್ಕೊಂಡಿದ್ದೀನಿ. ಮೆಣಸಿನಕಾಳು ಅದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಬೆಂದಾದ ನಂತರ ಅಕ್ಕಿ ಎಲ್ಲ ಹಾಕಿಬಿಟ್ಟು ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಉದುರಾಗಿ ಅನ್ನ ಬೆನ್ಸ್ಕೊಂಡಿದ್ದೀನಿ, ಗಂಜಿ ಎಲ್ಲ ಬಸ್ದುಬಿಟ್ಟು. ಸೊ ಇವಾಗ ನಾನು ಇಲ್ಲಿ ಅರಿಶಿನದ್ದು ಏನು ನೀರಿರುತ್ತಲ್ವ, ಆಮೇಲೆ ನಾವು ಕೇಸರಿ ಮಾಡ್ತೀವಲ್ವ ಅದ್ರದ್ದೇನು ನೀರಿರುತ್ತಲ್ವ ಈ ಥರ ಹಾಕ್ಕೊಂಡ್ಬಿಟ್ಟು ಮತ್ತು ಮೇಲೆ ಕೊತ್ತಂಬರಿ ಮತ್ತು ಏನು ಎಕ್ಸ್ಟ್ರಾ ಗಜ್ಜರಿ ಉಳಿದಿತ್ತಲ್ವ ಹೆಚ್ಚಿಟ್ಟಿದ್ದು ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ನಾನು 1 ಲಿಂಬೆಹಣ್ಣು ಕೂಡ ಹಿಂಡ್ತಾ ಇದ್ದೀನಿ. ಲಿಂಬೆಹಣ್ಣು ಹಿಂಡೋದ್ರಿಂದ ಇನ್ನು ನಾಲಿಗೆಗೆ ರುಚಿ ಕೊಡುತ್ತೆ ಈ ಒಂದು ಬಿರಿಯಾನಿ. ಸೊ ಹಾಗಾಗಿ ಲಿಂಬೆಹಣ್ಣು ಕೂಡ ಹಿಂಡ್ಕೋತಾ ಇದ್ದೀನಿ. ಸೊ ಇದು ಸ್ವಲ್ಪ ಹೊತ್ತು ಬೇಯಿಸೋಕ್ಕೆ ಬಿಡೋಣ. ಓಕೆನಾ?
ಇವಾಗ ಇದು ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನಾವು ಒಂದು ಸ್ಪೂನಿಂದ ಅಥವಾ ಚಮಚೆಯಿಂದ ಈ ಥರ ಇದನ್ನು ಎಲ್ಲನೂ ರೈಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಆದ ನಂತರ ಬ್ಯಾಟಿಂಗ್ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಒಂದ್ಸರಿ ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಮಾಡಿ ನೋಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಹಾಗೂ ಲೈಕ್ ಮಾಡಿ, ಹಾಗೂ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ. ಯಾಕಂದರೆ ನಾ ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಈಸಿಯಾಗಿ ತಲುಪಬೇಕಂದ್ರೆ ನೀವು ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. Thank you for watching my video. Bye bye.